ನಿನ್ನಲ್ಲಿ ಹಣವಿದೆ ಎಂದು ನಾನು ನಿನ್ನ ಸಂಬಂಧ ಬೆಳೆಸಲಿಲ್ಲ. ನನ್ನ ಮಗ ನಿನ್ನ ತಂಗಿಯನ್ನು ಇಷ್ಟಪಟ್ಟಿದ್ದಾನೆ ಎನ್ನುವ ಒಂದು ಕಾರಣಕ್ಕಾಗಿ ನಿನ್ನ ಸಂಬಂಧ ಬೆಳೆಸಿದೆ. ಆದರೆ ನಿನ್ನ ತಂಗಿ ಮದುವೆಗೂ ಮೊದಲೇ ಲವ್ ಆಳು ಮೂಳು ಅಂತ ತಿರುಗಾಡಿ ಮದುವೆ ಗೊತ್ತಾದ ನಂತರವೂ ಅವನನ್ನು ಇಲ್ಲಿಗೆ ಕರೆಸಿಕೊಂಡು ಲಲ್ಲೆ ಹೊಡೆಯುತ್ತಿದ್ದಾಳೆ ಎಂದರೆ ಅವಳು ಮದುವೆಯ ನಂತರವೂ ಇವನ ಸಾವಾಸ ಬಿಡುತ್ತಾಳೆ ಎನ್ನುವುದು ಯಾವ ನಂಬಿಕೆ? ಅಪ್ಪಾಜಿ, ಗೊತ್ತಿಲ್ಲದೆ ಮಾತನಾಡಬೇಡಿ. ಅವನು ನನಗೂ ಫ್ರೆಂಡ್ಸ್. ಅವನನ್ನು ಇಲ್ಲಿಗೆ ಕರೆಸಿತ್ತು. ಮೊನ್ನೆ ಅತ್ತೆಯ ಮನೆಗೆ ಹೊರಟಿದ್ದೇನಲ್ಲ, ನಾನು ಬರುವವರೆಗೂ ಅವರ ಮನೆಯಲ್ಲಿರಲಿ ಅಂತ ಕರೆಸಿದೆ. ಏನೋ ಎಡವಟ್ಟಿನಿಂದ ಇದೆಲ್ಲ ಆಗಿ ಹೋಗಿದೆ. ತಂದೆಗೆ ನೀತಿ ಪಾಠ ಹೇಳಿಕೊಡುವೆಯ? ನೀನು ಇವಳನ್ನು ಮನೆಗೆ ಕರೆದುಕೊಂಡು ಹೋಗೆಂದರೆ ಇವಳೇಕ ವಿಷಯ ಕುಡಿಯಬೇಕು. ಬೀಗರೇ, ನಿಮ್ಮ ಮಗನೇ ಸತ್ಯ ಸಂಗತಿ ಹೇಳುತ್ತಿರುವಾಗ ನೀವು ತಪ್ಪಾಗಿ ಮಾತನಾಡುತ್ತಿರುವುದು ಒಳ್ಳೆಯದಲ್ಲ. ಊರವರ ಬಾಯಿ ಮಾತಿಗೆ ನನ್ನ ತಂಗಿಯ ಜೀವನವನ್ನು ಬಲಿ ತೆಗೆದುಕೊಳ್ಳಬೇಕು. ನಾನ್ಯಾಕಪ್ಪ ನಿನ್ನ ತಂಗಿಯ ಜೀವನವನ್ನು ಬಲಿ ತೆಗೆದುಕೊಳ್ಳಲಿ? ನಿನ್ನ ತಂಗಿಯ ಗೆಣಕರ ಇದ್ದಾನಲ್ಲ, ಅವನೊಂದಿಗೆ ಮದುವೆ ಮಾಡು, ಎಲ್ಲವೂ ಸರಿ ಹೋಗುತ್ತದೆ. ನೀನು ನಿಮ್ಮ ಮಾವನಿಗೆ ಮೋಸ ಮಾಡಿ ಕುಬೇರನಾದಷ್ಟು ಸುಲಭ ಅಂದುಕೊಂಡೆಯಾ? ಸಂಸ್ಕಾರ ಉಳಿಸಿಕೊಳ್ಳುವುದು. ನಿನ್ನ ತಂಗಿ ಅಂತ ನಡೆದಗೆಟ್ಟ ಹೆಣ್ಣನ್ನು ನನ್ನ ಮನೆಗೆ ತುಂಬಿಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ. ಲೇ ಮಗನೇ, ನಡೆಯೋ. ಮತ್ತೇನು ಇವನತ್ತಿನ ನಮ್ಮ ಮಾತು? ತ್ರಿಲೋಕ ಸುಂದರಿಯರಾದ ರಂಬೆ, ಊರ್ವಶಿ, ಮೇಲಕ್ಕೆ ತಿಲೋತ್ತ ಮೇರೆ ನಾಚಿ ನಿಲ್ಲುವಂತಾಗಬೇಕು. ಹೆಣ್ಣನ್ನು ತಂದು ನಿನಗೆ ಮದುವೆ ಮಾಡುತ್ತೇನೆ. ನಡೆಯೋ. ಮತ್ತೇನು ಇವನತ್ತಿನ ಮಾತು? ಅಪ್ಪಾಜಿ, ನೀವಿನ್ನು ಹೊರಡಿ, ನಾನು ಬರುತ್ತೇನೆ. ಧನರಾಜ್, ಕೊನೆಯದಾಗಿ ನಿನಗೊಂದು ಮಾತು ಹೇಳುತ್ತಿದ್ದಾನೆ, ಇದನ್ನು ನೆನಪಿನಲ್ಲಿಟ್ಟುಕೋ. ನಾವು ಯಾರು, ನಮ್ಮ ಪರಂಪರೆ ಎಂತದೆಂದು ನಿನಗೂ ಸ್ವಲ್ಪ ತಿಳಿಯಲಿ. ಚಿತ್ರದುರ್ಗದ ವೀರ ಮದಕರಿ ನಾಯಕರ ಬಾಹುಬಲದ ಬಗ್ಗೆ ಮದಿಸಿದ ಆನೆಯ ಮದವಡಗಿಸಿ ಎಂಬ ಖ್ಯಾತಿಯನ್ನು ಕನ್ನವರಿಗಾಗಿ ಉಳಿಸುವುದ ರಾಜ ಚಿತ್ರನಾಯಕ, ನಮ್ಮ ವಂಶದ ಮೂಲಕಾರಕ. ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ನರಸಿಂಹರಾಯನ ಪಟ್ಟದ ಕುದುರೆಯಲ್ಲಿ ಹಾರಿಸಿಕೊಂಡು ಬಂದ ಪರಿವೈಕರ ಮಾತಿಗ ತಿಮ್ಮಣ್ಣ, ನಮ್ಮ ವಂಶದ ದೊಡ್ಡಣ್ಣ. ದೇವಪುರದ ಕೋಟೆಯಿಂದ ಹಿಡಿದು ಹರಪ್ಪನಹಳ್ಳಿಯ ಕೋಟೆವರೆಗೂ ಆಧಿಪತ್ಯವನ್ನು ವಿಸ್ತರಿಸಿ ಪರಿಕರೆಯ ದಂಡನ್ನು ಒಡೆದಾಡಿಸಿದ ರಾಜರುಮಲೆ ಹೆಪ್ಪಲೆ ಕಸ್ತೂರಿ ರಂಗಪ್ಪ ನಾಯಕ, ನಮ್ಮ ವಂಶದ ಮಹಾಪುರುಷ. ಸೀರಿಯ ಯುದ್ಧದಲ್ಲಿ ತನ್ನ ಗಂಡುಗೊಡಲಿಯಿಂದಲೇ ಅತುಳ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡುಗೊಡಲಿಯ ಸಜ್ಜ ಹಿಮ್ಮಡಿ ಮದಕರಿಯ ಭೂಪಾಲ, ಸಮರದವಳು ರಣಲಾಲ. ಹೊರಗೆ ಕತ್ತಿ ಇಡಲೆ ಸದಾ ತನ್ನ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ಮಜ್ಜರ ಮಾಡಿಸುತ್ತಿದ್ದು ಸಮರವಿದೆಯಂತೆ ಬಿಚ್ಚಿ ಮರೆಯಾದ ರಾಜ ಬೆಚ್ಚಿಗಟ್ಟಿ ಭರಮಣ್ಣ ನಾಯಕ, ನಮ್ಮ ನಾಯಕ ಕುಲ ತಿಲಕ. ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಈ ರಣಭಯಂಕರ ಕಾಮಗೇತಿ ಕುಲ ತಿಲಕ, ಗಂಡರ ಗಂಡ ರಣಪ್ರಚಂಡ ಗಂಡುಗಲಿ ಮದಕರಿ ನಾಯಕನ ಬಾಹುಬಲದ ಬಗ್ಗೆ ನಿನಗೆ ಅಪನಂಬಿಕೆ ತಾಯಿ. ಆಪತ್ ಸಮಯದಲ್ಲಿ ಹತಾಶೆಗೊಳಿಸುತ್ತಿರುವೆಯೋ ಅಥವಾ ನಿನ್ನ ಮಗನನ್ನು ಕೆಳಕ್ಕೆ ಪರೀಕ್ಷೆ ಕಟ್ಟುತ್ತಿರುವೆಯೋ? ಹೇಳು ತಾಯಿ, ಹೇಳು. ಇದು ಚಿತ್ರದುರ್ಗದ ಮಾನಾಪಮಾನದ ಪ್ರಶ್ನೆ. ಇಂದು ಚಿನ್ಮುಲಾದಿಗೆ ಬಂದೊದಗಿರುವ ಕೇಡನ್ನು ಬೇರು ಸಹಿತ ಕಿತ್ತೊಗೆಯುವುದರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ, ತಲೆ ಬಾಗುವನಲ್ಲ ತಾಯಿ. ಇದು ಆ ಏಕನಾಥೇಶ್ವರಿಯ ಮೇಲಾಣೆ. ಕನ್ನಡ ತಾಯಿಯನ್ನು ಮುತ್ತಿ ಕಾಡುತ್ತಿರುವ ವೈರಿಗಳನ್ನು ಕರುನಾಡಿನಿಂದಾಚೆಗೆ ಅರೆ ಕ್ಷಣದಲ್ಲಿ ಒಡೆದೋಡಿಸುತ್ತೇನೆ. ಇದು ಆ ಕಂಚೋಮೇಶನಾಣೆ. ನವದುರ್ಗಿಯರ ಆರೈಕೆ ಮುರುಗೇಶನ ದಯ ಇರುವ ತನಕ ಈ ಗಂಡುಗಲಿ ಮದಕರಿ ನಾಯಕ ಯಾರಿಗೂ ಹಂಚುವವನಲ್ಲ, ತಲೆ ಬಾಗುವವನಲ್ಲ. ತಲೆ ಹೋದರೂ ಸರಿ, ದುರ್ಗದ ಒಂದೊಂದು ನೆಲವನ್ನು ಶತ್ರುವಿಗೆ ಒಪ್ಪಿಸುವವನಲ್ಲ. ನನ್ನ ಕನ್ನಡ ನೆಲ, ಜಲ, ಭಾಷೆ, ಧರ್ಮದ ಉಳಿವಿಗಾಗಿ ನನ್ನ ಕೊನೆ ಉಸಿರಿರುವ ತನಕ ಹೋರಾಡುತ್ತೇನೆ ತಾಯಿ, ಹೋರಾಡುತ್ತೇನೆ. ಇದು ಆ ಕನ್ನಡ ಮೇಲಾಣೆ. ಈ ಏಕನಾಥ ಖಡ್ಗದಿಂದ ಬೆಳೆದ ಕುಳಿಯಾಟವಾಡಿ ಶತ್ರುಗಳ ಶಿರಗಳನ್ನು ಚಂಡಾಡಿ ನಿನ್ನ ಚಡಿದಾವರೆಗಳಲ್ಲಿ ಸಮರ್ಪಿಸದೆ ಹೋದಲ್ಲಿ
ಈ ಮೀಸೆಯನ್ನು ತುರಿಚವಲ್ಲನ್ನು ತಿಳಿಯ ಉಚ್ಚಂಗಿ ವಿಜಯ ಮಾಲೆಯೊಂದಿಗೆ ಬರುತ್ತೇನೆ ಎಂದು ಕೊಟ್ಟ ಮಾತಿನಂತೆ ನಡೆದ ಬೇಡರ ಕಣ್ಣಪ್ಪನ ಕುಲ ಬಂದವರು ನಾವು. ಈ ಮಾತು ನಿನಗೆ ನೆನಪಿನಲ್ಲಿರಲಿ. ನಿನ್ನ ಗುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಉಲ್ಕಡಿ ಕಿತ್ಕೊಂಡೋದು ನೋಡೋಣ. ಲೇ ಮಗನೇ, ಮತ್ತೇನು ಇವನ ಹತ್ತಿರ ನಮ್ಮ ಮಾತು ನಡೆಯ ಮತ್ತೆ ಹೋಗೋಣ. ನೀನು ಬೇಗ ಬರಲಿಲ್ಲವೆಂದರೆ ನಮ್ಮ ಮನೆಯ ಹಾಳನ್ನು ಕಳಿಸಬೇಕಾದಿತ್ತು. ಬೇಗ ಬಾ.